ಶಾರ್ಟ್ ಸರ್ಕ್ಯೂಟ್ನಿಂದ ಧಗಧಗಿಸಿದ ಜೆಸ್ಕಾಂ ಕಚೇರಿ. ಬೀದರ್ನ ಜ್ಯೋತಿ ಕಾಲೋನಿಯಲ್ಲಿರುವಂತಹ ಜೆಸ್ಕಾಂ ಕಚೇರಿಯಲ್ಲಿ ಬೆಂಕಿ ಅವಘಡ. ಶಾರ್ಟ್ ಸರ್ಕ್ಯೂಟ್ನಿಂದ ಧಗಧಗಿಸಿದ ಜೆಸ್ಕಾಂ ಕಚೇರಿ. ಬೀದರ್ನ ಜ್ಯೋತಿ ಕಾಲೋನಿಯಲ್ಲಿರುವಂತಹ ಜೆಸ್ಕಾಂ ಕಚೇರಿ ಟಿಸಿ ರಿಪೇರಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಗೋದಾಮಿಗೂ ಬೆಂಕಿ ಆವರಿಸಿಕೊಂಡಿದೆ. ಕಚೇರಿಯಲ್ಲಿದ್ದಂತಹ 50ಕ್ಕೂ ಹೆಚ್ಚು ಟಿಸಿಗಳು ಬೆಂಕಿಗೆ ಆಹುತಿ. 3 ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವಂತಹ ಕಾರ್ಯ. ಬೆಂಕಿಯ ಕೆನ್ನಾಲಿಗೆಗೆ ಮುಗಿಲೆತ್ತರಕ್ಕೆ ಚಾಚಿದೆ ದಟ್ಟ ಹೊಗೆ ಆವರಿಸಿದ್ರಿಂದ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಜೆಸ್ಕಾಂ ಕಚೇರಿ ಧಗಧಗನೆ ಹೊತ್ತಿವಿಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ವಿ. ವಿದ್ಯುತ್ ಕಚೇರಿಯಲ್ಲೇ ಬೆಂಕಿಯ ಅವಘಡ. ಶಾರ್ಟ್ ಸರ್ಕ್ಯೂಟ್ ಇದಕ್ಕೆ ಕಾರಣ ಅಂತ ಹೇಳಲಾಗಿದೆ. ಬೀದರ್ನ ಜ್ಯೋತಿ ಕಾಲೋನಿಯಲ್ಲಿರುವಂತಹ ಜೆಸ್ಕಾಂ ಕಚೇರಿಯಲ್ಲಿ ಈ ರೀತಿ ಅಗ್ನಿ ಅನಾಹುತ ಸಂಭವಿಸಿರೋದು ನಾವೀಗ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಟಿಸಿ ರಿಪೇರಿ ಮಾಡೋ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಇನ್ನು ಈ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ, ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿಕೊಂಡಿರುವುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಾವು ಗಮನಿಸ್ತಾ ಇದ್ವಿ, ವಿದ್ಯುತ್ ಕಚೇರಿಯಲ್ಲೇ ಬೆಂಕಿ ಅವಘಡ ಆಗೋಗಿದೆ. ಏನಾಯ್ತು, ಮತ್ತೇನಾದ್ರೂ ತೊಂದರೆ ಆಗಿದೆಯಾ ಇದರಿಂದ? ಖಂಡಿತವಾಗ್ಲೂ ಸುಕನ್ಯಾ, ಏನಂತಂದ್ರೆ ಬೀದರ್ನ ಜ್ಯೋತಿ ಕಾಲೋನಿಯಲ್ಲಿರ್ತಕ್ಕಂಥ ಜೆಸ್ಕಾಂ ಕಚೇರಿಗೆ ಇವತ್ತೇನೋ ಆಕಸ್ಮಿಕವಾಗಿ ಒಂದು ಬೆಂಕಿ ತಗಲ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಆ ಗೋದಾಮು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಜಿಲ್ಲೆಯಲ್ಲಿ ರೈತರು ಏನು ಟಿಸಿಗಳಿರ್ತವೆ, ಟಿಸಿಗಳು ಕೆಟ್ಟಂತ ಟಿಸಿಗಳನ್ನ ಎಲ್ಲವನ್ನೂ ಕೂಡ ಇಲ್ಲಿ ತಂದು ರಿಪೇರಿ ಮಾಡಿ ಮತ್ತು ಆ ರೈತರ ಹೊಲಕ್ಕೆ ಅಳವಡಿಸುವಂತ ಕೆಲಸನೂ ಕೂಡ ಜೆಸ್ಕಾಂ ಸಿಬ್ಬಂದಿಗಳು ಮಾಡ್ತಾರೆ. ಅದೇ ಗೋದಾಮ್ಗೆ ಇವತ್ತು ಆಕಸ್ಮಿಕವಾಗಿ ಒಂದು ಬೆಂಕಿ ತಗಲ್ತಕ್ಕಂಥದ್ದು. ಸುಮಾರು 50ಕ್ಕಿಂತ ಹೆಚ್ಚು ಟಿಸಿಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಕಳೆದ ಒಂದು ತಿಂಗಳಿಂದ ಸುಮಾರು 43 ರಿಂದ 44 ಡಿಗ್ರಿ ಆಸುಪಾಸಿನಲ್ಲಿ ಬಿಸಿಲಿನ ತಾಪಮಾನ ಕೂಡ ಇದೆ. ಇಲ್ಲಿವರೆಗೂ ಬಿಸಿಲಿನ ತಾಪಮಾನ ಇಲ್ಲಿ ಇಳಿಕೆ ಕಂಡಿಲ್ಲ. ಆದ್ರೆ ಇಂಥ ನಡುವೆನೂ ಕೂಡ ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಲಿದೆ. ಹೀಗಾಗಿ ಇರ್ತಕ್ಕಂಥ ಸಂಪೂರ್ಣವಾಗಿ ಟಿಸಿಗಳು ಕೂಡ ಸುಟ್ಟು ಹೋಗಿದೆ. ಸುಮಾರು 4 ಅಗ್ನಿಶಾಮಕ ದಳದ ವಾಹನಗಳು ಕೂಡ ಬೆಂಕಿ ನಂಚುವಂತ ಕಾರ್ಯದಲ್ಲಿ ಕೂಡ ತೊಡಗಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಸಾಕಷ್ಟು ಹರಸಾಹಸ ಪಟ್ಟು ಕೂಡ ಬೆಂಕಿ ನಂದಿಲ್ಲ. ಆದ್ರೆ ಈಗ ಬೆಂಕಿನೂ ಕೂಡ ತಹಬದಿಗೆ ಬಂದಿದೆ. ಈಗ ಸಂಪೂರ್ಣವಾಗಿ ಬೆಂಕಿಯನ್ನು ಕೂಡ ನಂದಿರುವಂತದ್ದು. ಸುಕನ್ಯಾ, ಧನ್ಯವಾದ ಸುರೇಶ್. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ಮಟ್ಟಿಗೆ ಭೀಕರವಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಅಲ್ಲಿ ಗೋದಾಮಲ್ಲಿದ್ದಂತಹ ಅಷ್ಟು ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ, ಸುಟ್ಟು ಭಸ್ಮವಾಗಿವೆ. ಟಿಸಿ ರಿಪೇರಿ ಮಾಡುವಾಗ ಸಂಭವಿಸಿರುವಂತಹ ದುರಂತ ಇದು. 50ಕ್ಕೂ ಹೆಚ್ಚು ಟಿಸಿಗಳು ಈಗ ಬೆಂಕಿಗೆ ಆಹುತಿಯಾಗಿದ್ದು, ಇನ್ನು ಈ ನಷ್ಟವನ್ನು ಭರಿಸೋದು ಹೇಗೆ ಅನ್ನೋದು ಕೂಡ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಆತಂಕದಿಂದ ಅಕ್ಕಪಕ್ಕದ ಜನ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ದಟ್ಟ ಹೊಗೆ ಆವರಿಸಿರೋದು, ವಾಯು ಮಾಲಿನ್ಯ ಆಗಿದೆ, ಜೊತೆಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಬೆಂಕಿ ತಗುಲುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ. ಆದರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದು ಈಗ ಆದಷ್ಟು ಬೇಗ ಈ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ.